ಆರ್ಟ್ ಅನಾಲಿಸಿಸ್ ಅಂತ ಹೇಳ್ತಾ ಇದ್ನಲ್ಲ, ಇದೇನಾ ಡ್ರಾಯಿಂಗ್ ಎಲ್ಲ ಹೇಳ್ಬಿಡ್ತಾರೆ. ಗ್ರಾಫೋಥೆರಪಿಲಿ ಅದು ಒಂದು ಪಾರ್ಟ್ ಥರ. ಹಂಗಂದ್ರೆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡ್ತೀವಲ್ಲ, ಹ್ಯಾಂಡ್ ರೈಟಿಂಗ್ ತಗೊಂಡು ಅದನ್ನು ಅನಾಲಿಸಿಸು. ಆ್ಯಕ್ಚುಲಿ ಶುರುಲ್ ಮಾಡ್ತಾಯಿದ್ದೆ, ಈಗ ಬಿಟ್ಟೆ. ಯಾಕಂದ್ರೆ ಅದು ಒಂಥರ ಯಾರ್ದು ನೋಡಿದ್ರು ಇವ್ರು ಹಿಂಗ ಅವ್ರ ಹಂಗ ಅಂತೆಲ್ಲ ಬರುತ್ತೆ. ಈಗ ನಂದು ಹೇಳ ಅದಕ್ಕೆ ಯಾವಾಗಿಂದ ನಾನು ಅದನ್ನೇ ಹೇಳಿದ್ದು. ಅದಕ್ಕೆ ಒಂದು ಪ್ಯಾಟ್ರನ್ ಶೀಟ್ ಬರುತ್ತೆ, ಅದರಲ್ಲಿ ಅಷ್ಟು ಅಕ್ಷರಗಳು ಬರುತ್ತವೆ ನಮಗೆ. ಬರೀತಾರಲ್ಲ, ನೀವು ಯಾವ ಮೂಡಲ್ಲಿ ಬರೆದಿರ್ತೀರಿ ಅದರಲ್ಲಿ ಗೊತ್ತಾಗುತ್ತೆ. ಹಾಂ, ಅಲ್ಲ ಈ ಥರ ಅಲ್ಲ. ಅದಕ್ಕೆ ನಾವು ಡಾಕ್ಟ್ರದನ್ನ ಇದು ಮಾಡಲ್ಲ. ಯಾಕೆ ಮಾಡಲ್ಲ ಡಾಕ್ಟ್ರದ್ದು ಅಂದರೆ, ಅವ್ರದ್ದು ಹ್ಯಾಂಡ್ ರೈಟಿಂಗ್ ಅದನ್ನು ನಾವು ಅನಲೈಸ್ ಮಾಡಬಾರ್ದು. ಅವ್ರದ್ದು ಫುಲ್ ಲೆಟರ್ಸೇ ಬರಲ್ಲ, ಅದು ಆ ಥರ ಲೆಕ್ಕ. ನಿಮ್ಗೆ ಅದಕ್ಕೆ ಒಂದು ಇದು ಕೊಡ್ತೀವಿ, A to Z ಬರೋಂಗೆ ಒಂದು ಕೊಡ್ತೀವಿ, ಅದನ್ನು ಅವ್ರು ಬರ್ಕೊಡ್ತಾರೆ. ಅರ್ಥ ಆಯ್ತು. ಆ ದಿನ ಹೆಂಗೆ, ಯಾಕೆ ಹಿಂದೆ ಎಲ್ಲ ಹ್ಯಾಂಡ್ ರೈಟಿಂಗ್, ತುಂಬ ಜನ ಈಗಲೂ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸಲ್ಲೇ ಮದುವೆ ನೋಡ್ತಾರೆ. ಅಂದರೆ ನೀವು ತುಂಬ ಓವರ್ ಎಮೋಷನ್ನ ಅಥವಾ ನೀವು ಲಾಜಿಕ್ ಪರ್ಸನ್ನ, ನಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಒಬ್ಬರು ತುಂಬ ಓವರ್ ಪೊಸೆಸಿವ್ ಆಗಿ ಓವರ್ ಎಮೋಷನು ಸೆನ್ಸಿಟಿವ್ ಇದ್ದರೆ, ಇನ್ನೊಬ್ಬರು ತುಂಬ ಲಾಜಿಕ್ ಇದ್ದರೆ ಬೇಡ ಅಂತ ಹೇಳ್ತೀವಿ. ಜಾತಕ ಇರಲ್ಲ ತುಂಬ ಜನಕ್ಕೆ, ಜಾತಕ ನೋಡೋಕ್ಕೆ ಮ್ಯಾಚ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂದಾಗ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ನಾವು ಅದನ್ನು ಹೇಳ್ಬೋದು. ಗಂಡು ಹೆಣ್ಣದು ಹ್ಯಾಂಡ್ ರೈಟಿಂಗ್ ನೋಡಿ, ಓಕೆನಾ? ಅದು ಒಂದು. ಇನ್ನೊಂದು, ಯಾರ್ದು ನೇಚರ್, ಈಗ ಮಕ್ಕಳು ಯಾರೋ ಒಬ್ಬರದು ಏನು ಅವ್ರು ಯಾವ ಥರ ಅನ್ನೋಕ್ಕೆ ತುಂಬ ಸಿಂಪಲ್ಲು. ಈಗ ನಾವು ಒಂದು 5-6 ಪ್ಯಾಟ್ರನ್ ಅದನ್ನು ಬರೀರಿ ಅಂತ ಕೊಡ್ತೀವಿ. ಹಣ್ಣು ಕೀಳೋ ಚಿತ್ರ ಬರೀರಿ ಅಂತ ಹೇಳ್ತೀವಿ. ಆಮೇಲೆ ಮಳೇಲಿ ನೆನೆಯೋ ಚಿತ್ರ ಬರೀರಿ ಅಂತ ಹೇಳ್ತೀವಿ, ಓಕೆನಾ? ಆಮೇಲೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಮನೆ ಬರೀರಿ ಅಂತ ಹೇಳ್ತೀವಿ. ಸುಮ್ಮನೆ ಒಂದು ಇದನ್ನು ಕೊಡ್ತೀವಿ. ಈಗ ನೋಡಿ, ಹಣ್ಣು ಕೀಳೋ ಚಿತ್ರ ಅಂತ ನಾವು ಅಷ್ಟೇ ಹೇಳ್ತೀವಿ, ಬೇರೆ ಏನೂ ಹೇಳಿರಲ್ಲ. ನೀನು ಅದನ್ನು ಮಾವಿನ ಮರ ಬರೀತೀಯೋ ಬಾಳೆಹಣ್ಣು ಮರ ಬರೀತೀಯೋ ಅದು ನಿನಗೆ ಬಿಟ್ಟಿದ್ದು. ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಒಂದು ಕೋಲ್ ತಗೊಂಡು ಹಣ್ಣು ಕೀಳ್ತಿರ್ತಾರೆ. ಸೊ ಅಲ್ಲಿಗೆ ಅವರಿಗೆ ಗುರಿ ಸಾಧಿಸ್ಬೇಕಾದ್ರೆ ಸಪೋರ್ಟ್ ಬೇಕು ಅಂತ ಅರ್ಥ. ಓಹೋ ಹೋ ಹೋ, ಇದನ್ನೇ ಅನಾಲಿಸಿಸ್ಸು, ಆಯಿತಾ? ಒಬ್ಬೊಬ್ಬರು ಮರ ಹತ್ತುತ್ತಿರ್ತಾರೆ, ಸೊ ತುಂಬ ಎಫರ್ಟ್ ಹಾಕಿ ಮಾಡ್ತಾರೆ, ಅವರು ಗುರಿ ಸಾಧಿಸ್ತಾರೆ. ಒಬ್ಬೊಬ್ಬರು ಆಲ್ರೆಡಿ ಒಂದು ಬುಟ್ಟಿ ಬರೆದು ಒಂದಷ್ಟು ಹಣ್ಣುಗಳನ್ನ ಇಟ್ಬಿಟ್ಟಿರ್ತಾರೆ ಚಿತ್ರದಲ್ಲಿ, ಸೊ ಆಲ್ರೆಡಿ ಒಂದಷ್ಟು ಗುರಿ ಸಾಧಿಸಾಗಿದೆ ಅವರು ಅಂತ. ಆಮೇಲೆ ಯಾವ ಹಣ್ಣು ಅನ್ನೋದುವೆ, ಬಾಳೆಗೊನೆ ತುಂಬ, ಅಲ್ಲಿಗೆ ಅವ್ರ ಗುರಿಗಳು ತುಂಬ ಇರುತ್ತೆ. ಯಾರೊಬ್ಬರು ದೊಡ್ಡ ಹಲಸಿನಣ್ಣು ತರ್ಬೋದು, ಒಬ್ಬೊಬ್ಬರು ಮರದ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಅದು ಹೆಂಗೆ ಅಂದರೆ, ಈಗ ಮನೆ ಅಳಿಯ ಆಗ್ಬಿಡೋದು ಅಥವಾ ಯಾರು ತುಂಬ ರಿಚ್ ಇರೋರು ಹೋಗಿ ಸೆಟ್ಲ್ ಆಗಿಬಿಡೋದು. ಹಿಂಗೆಲ್ಲ ಇಂಟರ್ಪ್ರಿಟ್ ಮಾಡ್ತೀರಾ? ಅದು ಹೆಂಗೆ ಅಂದರೆ ಅವ್ರ ಮಾನಸಿಕ ಸ್ಥಿತಿ ಹಂಗೆ. ನಾನೇನು ಎಫರ್ಟ್ ಹಾಕಬೇಕು ಅಂತಿಲ್ಲ, ಗುರಿ ತಲುಪಬೇಕಷ್ಟೆ. ಇಂಪಾರ್ಟೆಂಟ್ ಇರೋದು ಗುರಿ ತಲುಪೋದು. ಸೊ ಅವ್ರು ಮರದ ಮೇಲೆ ಹತ್ತು ಕೂತ್ಕೊಂಡ್ರು. ಮಳೆ ಅಂತ ಬಂದಾಗ ಎಷ್ಟು ಡೆಪ್ತಲ್ಲಿ ಹನಿಗಳನ್ನ ಡ್ರಾ ಮಾಡಿದ್ದಾರೆ ಅನ್ನೋದು ನಮಗೆ ಬರುತ್ತೆ. ಅವರು ಛತ್ರಿ ಹಿಡಿದಿದ್ದಾರಾ, ಫ್ಯಾಮಿಲಿ ಜೊತೆಗೆ ಸೇರಿಸ್ಕೊಂಡಿದ್ದಾರಾ, ಅವರೊಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾರಾ, ಮಳೆ ಹನಿಗಳು ಸಮಸ್ಯೆಗಳು, ಓಕೆ? ಸೊ ಅದರಲ್ಲಿ ನಾವು ಗೊತ್ತಾಗುತ್ತೆ. ಒಬ್ಬೊಬ್ರು ಏನು ಗೊತ್ತಾ, ಮಳೆ ಹನಿ ಬರೀತಾರೆ, ಅವರೊಬ್ಬರೇ ಛತ್ರಿ ಹಿಡ್ಕೊಂಡು ಹೋಗ್ತಿರ್ತಾರೆ, ಫ್ಯಾಮಿಲಿ ಅವ್ರನ್ನ ಬರ್ದಿರಲ್ಲ. ಸೊ ಏನೇ ಪ್ರಾಬ್ಲಮ್ ಅಂದರೂ ಅವರೊಬ್ಬರೇ ಫೇಸ್ ಮಾಡ್ತಾ ಇರ್ತಾರೆ, ಯಾರನ್ನೂ ಸೇರಿಸ್ಕೊಳ್ಳಲ್ಲ. ಒಬ್ಬೊಬ್ಬರು ಜೊತೆಗೆ ಸೇರಿಸ್ಕೊಂಡಿರ್ತಾರೆ, ಗಂಡ ಮಳೆ ಜೊತೆಗೆ. ಒಬ್ಬೊಬ್ರು ಛತ್ರಿನೇ ಇರಲ್ಲ, ಬರೀ ಹಾಗೆ ಹನಿ ಬೀಳ್ತಾ ಇರುತ್ತೆ. ಮತ್ತು ಫ್ಯಾಮಿಲಿ ಅಂತ ಬಂದಾಗಲೂ ಅಷ್ಟೇ, ಒಬ್ಬೊಬ್ಬರು ಮನೆ ಒಳಗಡೆ ಎಲ್ಲರೂ ಇರೋಂಗೆ ಬರೀತಾರೆ, ಒಬ್ಬೊಬ್ಬರು ಮನೆಯಲ್ಲಿರುತ್ತೆ, ಇವ್ರು ಪಾರ್ಕಲ್ಲಿ ಕೂತಿರ್ತಾರೆ. ಸೊ ಇವ್ರ ಫ್ಯಾಮಿಲಿಗೆ ಹಂಗಾರೆ ಎಲ್ಲ ಹೊರಗಡೆನೇ ಜಾಸ್ತಿ ಇರ್ತಾರೆ ಅವರು. ಸೊ ಹಿಂಗೆಲ್ಲ ನೋಡಿ ನಾವು ಮಕ್ಕಳನ್ನ ಅನಲೈಸ್ ಮಾಡ್ತೀವಿ, ಮಕ್ಕಳಿಗೆ ಏನು ಬೇಕಿದೆ. ಯಾಕಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಮಕ್ಕಳುಗಳು ಅಪ್ಪನೆಲ್ಲೋ ದೂರ ಬರೆದಿರ್ತಾರೆ, ಅಮ್ಮನಿಲ್ಲ, ಅದ್ರ ಮೇಲೆಲ್ಲ ನಾವು ನೋಡ್ತೀವಿ. ಮತ್ತು ಅವ್ರು ಯೂಸ್ ಮಾಡೋ ಕಲರ್ಸ್, ಮತ್ತು ನಾ ಹೇಳಿದ್ನಲ್ಲ ಡೆಪ್ತು ಏನು ಬರೆದಿದ್ದಾರೆ, ಇದನ್ನೆಲ್ಲ ನೋಡಿ ಅನಲೈಸ್ ಮಾಡೋದು. ಅದಕ್ಕೆ ಮಕ್ಕಳಿಗೆ ಕಲರಿಂಗ್ ಮಾಡೋಕ್ಕೆ ಬಿಡಿ ಅನ್ನೋದು ತುಂಬ ಒಳ್ಳೆಯದು. ಆ ಹ್ಯಾಬಿಟ್ ಬೆಳೆಸೋದು, ಡ್ರಾಯಿಂಗ್ ಮಾಡಿಸೋದು, ಕಲರಿಂಗ್ ಮಾಡಿದ್ರೆ ಸ್ಟ್ರೆಸ್ಸೆಲ್ಲ ಆಚೆ ಹೊರಟೋಗುತ್ತೆ, ನೀವು ಎಮೋಷನ್ ಬ್ಲಾಕೇಜಸ್ ಇರಲ್ಲ. ಅದಕ್ಕೆ ಅದನ್ನು ಮಾಡಬೇಕು. ವಾವ್, ಅಮೇಝಿಂಗ್, ಕ್ರೇಜಿ. ನೀವಂತೂ ಒಂದು ಸಮುದ್ರ. ಸೊ ಈಗ ಇಷ್ಟೊಂದು ಟ್ಯಾರೋ ಕಾರ್ಡ್ಸ್ ಇದೆಯಲ್ಲ, ಈ ಡೆಕ್ಸಲ್ಲಿ ನಾವು ಯೂಸ್ ಮಾಡೋದು ಇದು ಒಂದನ್ನು ರೆಗ್ಯುಲರು. ಯಾವುದು ಇಲ್ಲಿ ಇದೆಯಲ್ಲ ಡೊರೆನ್ ವರ್ಚೋ ಅಂತ ಹೇಳಿ, ಅವ್ರದನ್ನು ರೆಗ್ಯುಲರ್ ಯೂಸ್ ಮಾಡ್ತೀವಿ. ಇಲ್ಲಿ ಶ್ರೀಪಾದ್ ವಲ್ಲಭರು ಅಂತ ನಾನು ಹೇಳಿದ್ನಲ್ಲ, ಅವ್ರದನ್ನು ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟೊಂದು ಏನಕ್ಕೆ ಮ್ಯಾಮ್ ಇದು ನಾನು ಇಲ್ಲಿ ಆ್ಯಕ್ಚುಲಿ ಶುರುಲಿ ಕ್ರೇಜ್ಗೆ ತುಂಬ ತೊಗೊಂಡೆ. ಆ್ಯಕ್ಚುಲಿ ಡೆಕ್ಸಲ್ಲಿ 1000 ಮೇಲಿದೆ ಡೆಕ್ಸ್, ತುಂಬ ಡೆಕ್ಸ್ ಇವೆ. ಕ್ರಿಸ್ಟಲು, ಏಂಜಲು, ಮತ್ತು ಅಫರ್ಮೇಷನ್ದು, ಲಾರಾ ಶಾಕಾರ್ಡ್ದು ಬೇಕಾದಷ್ಟಿವೆ.
ಫಸ್ಟು ಕ್ರೇಜ್ ಇತ್ತು, ಎಲ್ಲ ತುಂಬ ತಗೊಂಡೆ. ಬಟ್ ಎಲ್ಲದಕ್ಕೂ ಕೊನೆಗೆ ಅದೇ ಹೇಳಿದ್ನಲ್ಲ, ಎಂಡಲ್ಲಿ ಒಂದೇ ಅದೇ ಆನ್ಸರೇ ಕೊಡೋದು ಎಲ್ಲನೂ. ಕಲಿಯೋದು ಬೇರೆ ಬೇರೆ ರೀತಿ ಅಷ್ಟೇ. ಬಟ್ ಅದಕ್ಕೆ ಈಗ ಬೇಸಿಕ್ ಡೊರೇನ್ ವರ್ಚೋನವ್ರದ್ದು ಮೇಯ್ನ್ ಬೇಸಿಕ್ ಇದೆ. ಸೊ ಅದರಲ್ಲಿ ನಾವು ಹೇಳ್ತೀವಿ. ಮತ್ತು ಹಿಡನ್ ಫೀಲಿಂಗ್ ಅಂತ ಒಂದು ಬರುತ್ತೆ. ಒಬ್ಬೊಬ್ಬರು ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ, ಅಥವಾ ನೀವು ಯಾವುದೋ ವಿಷಯದ ಬಗ್ಗೆ, ಎಷ್ಟೊಂದು ಜನಕ್ಕೆ ಏನು ಗೊತ್ತಾ, ಇದು ಒಂಥರ ಅನ್ನಿಸ್ಬೋದು ಇದಾಗದೇ ಇದ್ದವ್ರಿಗೆ. ಈಗ ಬಿಸ್ನೆಸ್ ಅಂತ ತೊಗೊಂಡು ಬಿಸ್ನೆಸ್ ಲಾಸ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಆಗ ಅವ್ರು ಕೇಳಿದಾಗ ನಾವು ಈ ಹಿಡನ್ ಫೀಲಿಂಗ್ಸಲ್ಲಿ ಬಿಸ್ನೆಸ್ ನಿಮ್ಮ ಬಗ್ಗೆ ಏನು ಅನ್ಕೋತಾ ಇದೆ ಅಂದರೆ ಬಿಸ್ನೆಸ್ದು ಸೋಲು. ನಾವೇನಂದರೆ ಪ್ರತಿಯೊಂದು ಈಗ ಅದು ಮೆಟೀರಿಯಲ್ಗಳಿದ್ರೂ ಅದಕ್ಕೂ ಒಂದು ಸೋಲಿದೆ ಅಂತ ತಗೋತೀವಿ. ಓಹೋ, ಓಕೆನಾ? ಈಗ ನೀವು ಸುಮ್ಮನೆ ನೋಡಿದ್ರೆ ಈಗ ವಿಕ್ರಮಾದಿತ್ಯನ ಚೇರು, ಅವ್ರು ಕೂತು ಅದಕ್ಕೊಂದು ಎನರ್ಜಿ ಬಂದುಬಿಟ್ಟಿತ್ತು ಅಲ್ವಾ? ಅದು ಮಣ್ಣಲ್ಲಿ ಮುಚ್ಚಿದ್ರೂ ಕೂಡ ದನ ಕಾಯೋನು ಅದ್ರ ಮೇಲೆ ಹೋಗಿ ಕೂತ ತಕ್ಷಣ ನ್ಯಾಯ ಹೇಳ್ತಿದ್ದ. ಅದು ನೀವು ಎನರ್ಜಿ ಕ್ರಿಯೇಟ್ ಮಾಡೋದು. ನಾನು ಮನೆಗಳಿಗೂ ತುಂಬ ಜನಕ್ಕೆ ಅದಕ್ಕೆ ಹೇಳ್ತೀನಿ, ಮನೇಲಿ ಕೆಟ್ಟದ್ದು ಮಾತಾಡಬಾರ್ದು. ಈ ಮನೆಗೆ ಬಂದು ಯಾಕೋ ಚೆನ್ನಾಗಿಲ್ಲ ಅನಿಸುತ್ತೆ, ಮನೆ ವಾಸ್ತು ಸರಿ ಇಲ್ಲ ಅಂದು ಮನೆ ನೊಂದ್ಕೊಂಡು ಮನೆ ಅದೇ ಎನರ್ಜಿ ಕ್ರಿಯೇಟ್ ಮಾಡಿಬಿಡುತ್ತೆ. ಮನೆ ನೋಯಂಗೆ ಮಾಡಬಾರ್ದು ನೀವು. ಮನೆ ಹೊರಗಡೆ ಹೋಗಿ ಏನಾರು ಮಾತಾಡಿ. ಅದಕ್ಕೆ ಹಿಂದೆ ಎಲ್ಲ ನೋಡಿ ಮನೇಲೇನು ಗಾಸಿಪ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಮನೆ ನಿಮಗೆ ಫೇವರ್ ಆಗಿರಬೇಕು. ಸೊ ನಮ್ಮ ಮನೆ ತುಂಬ ನಾನು ಈ ಮನೆಗೆ ಬಂದಮೇಲೆ ತುಂಬ ಏಳಿಗೆ ಆದೆ ಅಂತ ಮನೆಗೂ ಖುಷಿ ಆಗುತ್ತೆ. ಆ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಆ ಮನೇಲಿ ಹೆಡ್ ಯಾರು ಇರ್ತಾರೋ ಅದೇ ಥರ ಆ ಮನೆ ಎನರ್ಜಿ ಇರುತ್ತೆ. ಓಕೆನಾ? ಹಾಗೆ ಇಲ್ಲೂ ಅಷ್ಟೇ. ಆ ಬಿಸ್ನೆಸ್ಸಿಗೆ ಏನೋ ಒಂದು ತುಂಬ ಓವರ್ ಎಮೋಷನ್ ಆಗಿಬಿಟ್ಟಿದ್ರೆ ಬಿಸ್ನೆಸ್ ಬಗ್ಗೆ, ಅಲ್ಲಿ ಫೀಲಿಂಗಲ್ಲಿ ಬರುತ್ತೆ, ನೀ ತುಂಬ ಓವರಾಗಿ ಎಮೋಷನ್ ಆಗ್ತಾ ಇದೆಯಾ, ನನಗೆ ನಿನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕಾಗ್ತಿಲ್ಲ, ನಂಗೆ ತುಂಬ ಗಿಲ್ಟ್ ಆಗ್ತಿದೆ ಅಂತ ಬರುತ್ತೆ. ನೀವು ಅನ್ಕೋಬೋದು ಬಿಸ್ನೆಸ್ಸಿಗೆ ಯಾಕೆ ಅಂದರೆ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸು, ಎಮೋಷನ್ ಆಗಬಾರ್ದಲ್ಲಿ. ಅದು ಹೇಳ್ತಾ ಇದೆ, ನೀ ನನ್ನನ್ನು ಎಮೋಷನಲ್ಲಿ ನೋಡಬೇಡ, ಪ್ರಾಕ್ಟಿಕಲ್ ಆಗಿರು ಅಂತ. ಇವರು ಅದನ್ನು ಕೇಳ್ತಾ ಇರಲ್ಲ. ನಮ್ಮಪ್ಪ ಮಾಡಿರೋ ಬಿಸ್ನೆಸ್ಸು, ನಾನು ಹಿಂಗೆ ಮಾಡ್ತಾಯಿಲ್ಲ. ಅವರಪ್ಪ ಲಾಜಿಕಾಗಿ ಮಾಡಿದರು, ಇವರು ಎಮೋಷನಾಗಿ ತೊಗೊಂಡಿದ್ದಾರೆ. ಸೊ ಎಷ್ಟೊಂದು ಡೆಕ್ಗಳು ನಾವು ಸಪ್ರೇಟ್ ಇಂಥದ್ದೇ ವಿಷಯಕ್ಕೆ. ಮತ್ತು ತುಂಬ ಜನಕ್ಕೆ ನಾನು ಹೇಳಿದ್ನಲ್ಲ, ಫ್ಯಾಮಿಲಿಲಿ ಇದ್ದಿದ್ದಾಗ ಅವ್ರ ಗಂಡ ಇವ್ರ ಬಗ್ಗೆ ಏನು ತಿಳ್ಕೊತಾರೆ, ಇವ್ರು ಯಾವ ನೇಚರ್ ಅವ್ರಿಗಿಷ್ಟ, ಯಾವುದು ಇಷ್ಟ ಇಲ್ಲ, ಅದನ್ನು ಹೇಳ್ತೀವಿ. ಸೊ ಅವ್ರು ಯೂಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅದು.